ಇವತ್ತಿನ ದಿವಸ ನಾವು ಅಂಜುಮನ್ ಸಂಸ್ಥೆಯಿಂದ ಹಾಗೂ ಸಮಸ್ತ ಮುಸ್ಲಿಂ ನಾಯಕರಿಂದ ಹಾಗೂ ಇತರ ಧರ್ಮೀಯರಿಂದ ಒಂದು ಮೆಮೊರಂಡಮ್ ಕೊಡ್ಲಿಕ್ಕೆ ಬಂದಿದ್ದೇವೆ. ಇವ್ರ ಪ್ರಕಾರ ಯಾರು ಬಿಹಾರ್ ಮುಖ್ಯಮಂತ್ರಿಗಳಾದ ನಿತೀಶ್ ಕುಮಾರ್ ಅವರು ಬಲವಂತವಾಗಿ ಒಬ್ಬ ಮುಸ್ಲಿಂ ಮಹಿಳೆಯನ್ನು ತಮ್ಮ ಹಿಜಾಬನ್ನು ತೆಗೆದಿದ್ದನ್ನು ತೋರಿಸಿದ್ದು. ಅದು ದಿನಾಂಕ 15-12 ಪಾಟ್ನಾ ಶಹರದಲ್ಲಿ ಈ ಕೃತ್ಯ ನಡೆದಿದೆ. ಈ ಕೃತ್ಯವನ್ನು ಖಂಡಿಸಲಿಕ್ಕೆ ನಾವು ಬಂದಿದ್ದೇವೆ. ಇಲ್ಲಿ ಇದನ್ನು ಮುಖ್ಯಮಂತ್ರಿಯವರಿಗೆ, ರಾಷ್ಟ್ರಪತಿಯವರಿಗೆ, ಪ್ರಧಾನಮಂತ್ರಿಯವರಿಗೆ, ನಮ್ಮ ಮುಖ್ಯಮಂತ್ರಿಯವರಿಗೆ ಇದೆಲ್ಲ ನಾವು ಖಂಡನೆ ಪತ್ರ ಕಟ್ಟಿದ್ದೇವೆ. ಇದ್ರ ಬಗ್ಗೆ ನಾನು ಇದು ಓದಿ ಹೇಳ್ತೇನೆ, ಅದನ್ನೇ ಇದು ಮಾಡಿ. ಈ ವಿಷಯದನ್ವಯ ದಿನಾಂಕ 15-12-25 ಜಿಲ್ಲಾ ಪಾಟ್ನಾ ಶಹರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬಿಹಾರದ ರಾಜ್ಯದ ಮುಖ್ಯಮಂತ್ರಿಗಳಾದ ನಿತೀಶ್ ಕುಮಾರ್ ಬಲವಂತವಾಗಿ ಮಹಿಳಾ ಆಯುಷ್ ವೈದ್ಯ ಹಿಜಾಬ್ ಮುಖದ ಪರದೆಯನ್ನು ಎಳೆದಿರುವುದು ಸಮಸ್ತ ಮುಸ್ಲಿಂ ಹಾಗೂ ಮಹಿಳೆಯರ ಭಾಷೆ ಕೆರಳಿಸಿ ದೇಶವನ್ನು ತಲ್ಲಣಗೊಳಿಸಿದಂತಾಗಿದೆ. ರಾಜ್ಯದ ಮುಖ್ಯಮಂತ್ರಿಗಳೇ ಇಂತಹ ಹೀನ ಕೃತ್ಯ ಎಸಗಿದ್ದು ಸಂವಿಧಾನ ಧಾರ್ಮಿಕ ಉಡುಪಿಗೆ ಅಗೌರವ ಉಂಟು ಮಾಡಿದ್ದಾರೆ. ಮಹಿಳೆಯರ ಅಲ್ಲದೆ ಸಂವಿಧಾನದ ಅಭಿವ್ಯಕ್ತಾಚಾರ ಮಾಡಿದಂತಾಗಿದೆ. ಭಾರತ ದೇಶವು ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವ ಜಾತ್ಯತೀತ ರಾಷ್ಟ್ರವಾಗಿದೆ. ಬಿಹಾರ ರಾಜ್ಯದ ಮುಖ್ಯಮಂತ್ರಿಗಳೇ ಇಂಥ ಹೀನ ಕೃತ್ಯವೆಸಗಿದ್ದು ರಾಜ್ಯಗಳಲ್ಲಿ ಮಾತ್ರವಲ್ಲದೆ ದೇಶದಲ್ಲಿ ವಿವಿಧ ಸಮುದಾಯಗಳ ನಡುವೆ ಗಲಭೆಗಳ ಸೃಷ್ಟಿಗೆ ಪ್ರಚೋದನೆ ನೀಡಿದಂತಾಗಿದೆ. ಆದ್ದರಿಂದ ಅಂಜುಮನ್ ಇಸ್ಲಾಂ ಧಾರವಾಡ ಸಂಸ್ಥೆ ಮತ್ತು ಶಹರದ ಸಮಸ್ತ ಮುಸ್ಲಿಂ ಸಮುದಾಯ ಮಾತ್ರವಲ್ಲದೆ ಸರ್ವ ಧರ್ಮೀಯರು ಈ ಕೃತ್ಯವನ್ನು ತೀವ್ರವಾಗಿ ಖಂಡಿಸಿ ಇಂಥ ಕೃತ್ಯಕ್ಕೆ ಕಾರಣಕರ್ತರಾದ ಬಿಹಾರದ ರಾಜ್ಯ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಸಮಸ್ತ ಮುಸ್ಲಿಂ ಹಾಗೂ ಭಾರತದ ಮಹಿಳೆಯರಿಗೆ ಕ್ಷಮಾಪಣೆ ಕೇಳಬೇಕು. ಇವರಿಗೆ ತಮ್ಮ ವಿಶೇಷ ಅಧಿಕಾರ, ರಾಷ್ಟ್ರಪತಿಗಳು ಇವರಿಗೆ ತಮ್ಮ ವಿಶೇಷ ಅಧಿಕಾರದ ಮೂಲಕ ಕಾನೂನಾತ್ಮಕವಾಗಿ ತಕ್ಷಣ ಮುಖ್ಯಮಂತ್ರಿ ಪದ ಸ್ಥಾನದಿಂದ ರಾಜೀನಾಮೆ ಪಡೆಯಬೇಕು ನಾವು ವಿನಂತಿಸ್ತೇವೆ ರಾಷ್ಟ್ರಪತಿಗಳಿಗೆ, ಮತ್ತು ಈ ಕೃತ್ಯವನ್ನು ತೀವ್ರವಾಗಿ ಖಂಡಿಸ್ತೇವೆ. ಧನ್ಯವಾದ. ನಾನು ಬಶೀರ್ ಅಹಮದ್ ಖಾನ್ ಜಾಗೀರ್ದಾರ್, ಅಂಜುಮನ್ ಸಂಸ್ಥೆ ಉಪಾಧ್ಯಕ್ಷನಾಗಿ.